1 2 3 ಸ್ಟಾರ್ಟ್ ಆಗ್ಯದ. ಸ್ವಲ್ಪ ಯಾರು ಮಾತಾಡ್ಬೇಡ್ರಿ. ಕರುನಾಡಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನಾನು ನಿಮ್ಮ ಧನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ. ಇವತ್ತು 14 ಜುಲೈ 2026. ಇವತ್ತು ಮಧ್ಯಾಹ್ನ ನನಗೆ ಬೆಂಗಳೂರಿನಿಂದ ನಮ್ಮ ಮೇಡಮ್ ಅವರ ನಂಬರಿಗೆ ಒಂದು ಮೆಸೇಜ್ ಬಂದಿತ್ತು. ನಾನು ಆ ಮೆಸೇಜನ್ನು ಇವಾಗ ನೋಡಿದ್ದೆ. ತುಂಬ ಹೆಮ್ಮೆ, ತುಂಬ ಖುಷಿ ಆಯಿತು. ಸೊ ಹೀಗಾಗಿ ಈ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಇದು ಕರುನಾಡಿನ ದೀಪ. ಇವರು ದೇವತಾ ಮನುಷ್ಯ. ಇವರ ಹೆಸರು ಪ್ರೊಫೆಸರ್ ಶಂಕರ್ ಹೊಂಕಳೆ. ಪ್ರೊಫೆಸರ್ ಶಂಕರ್ ಹೊಂಕಳೆ ಸರ್. ಇವರ ಊರು ನಿಡಗುಂದ, ತಾಲೂಕು ರಾಯಬಾಗ್, ಜಿಲ್ಲೆ ಬೆಳಗಾವಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಿಡಗುಂದ ಊರಿನ ಯುವಕರು ಶಂಕರ್ ಹೊಂಕಾಳೆ ಸರ್. ಇವರು ಕೆಸೆಟ್ 2025 ಪರೀಕ್ಷೆ ಪೊಲಿಟಿಕಲ್ ಸೈನ್ಸ್ದಲ್ಲಿ ಉತ್ತೀರ್ಣರಾಗಿದ್ದಾರೆ. ಇವರಿಗೆ 164 ಮಾರ್ಕ್ಗಳು ಬಂದಿವೆ. ಹೀಗಾಗಿ ಇವರಿಗೆ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳು. ನನ್ನ 450 ಲಿಸ್ಟ್ ಮುಗಿದ ತಕ್ಷಣ 451ನೇ ಕನ್ನಡದ ಹುಲಿ, ಕರುನಾಡಿನ ದೀಪ. ಯಾಕೆ ಈ ದೀಪದ ಬಗ್ಗೆ ಇಷ್ಟೊಂದು ಗೌರವ ನನಗೆ ಬಂತು ಎಂದರೆ, ಈ ಕರುನಾಡಿನ ದೀಪ ಮಾಡಿದ್ದು ಅದ್ಭುತ ಸಾಧನೆ. ಶಂಕರ್ ಸರ್ ಅವರು 2022ರಲ್ಲಿ PG ಕಂಪ್ಲೀಟ್ ಮಾಡಿದ್ದಾರೆ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟದಲ್ಲಿ. ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಉದ್ಯೋಗ ಹುಡುಕಬೇಕು ಅನ್ನುವ ಪ್ರಯತ್ನದೊಂದಿಗೆ ಬೆಂಗಳೂರಿನಲ್ಲಿ BMTC, ಬೆಂಗಳೂರು ಮಹಾನಗರ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ BMTC ಬಸ್ನಲ್ಲಿ ಬಸ್ ಕಂಡಕ್ಟರ್ ಆಗಿ ಇವರು ನೌಕರಿ ಮಾಡುತ್ತಿದ್ದಾರೆ. ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಬೆಂಗಳೂರಿನ ಜನಸಾಮಾನ್ಯರ ಸೇವೆ ಮಾಡುತ್ತಾ, ಅದು ಬಸ್ಸಿನೊಳಗೆ ನೋಡ್ರಿ, ಬಸ್ಸಿನೊಳಗೆ ಬಸ್ ಕಂಡಕ್ಟರ್ ಆಗಿ. ಅದೇನು ಹಳ್ಳಿ ಊರಿಗೆ ಹೋಗೋ ಬಸ್ ಅಲ್ಲ, ರಾಯಬಾಗದಿಂದ ತಮ್ಮ ಊರಿಗೆ ಸಣ್ಣ ಹಳ್ಳಿಗೆ ಹೋಗೋ ಬಸ್ ಅಲ್ಲ ಇದು ಬೆಂಗಳೂರು ನಗರ, ಕರ್ನಾಟಕದ ರಾಜಧಾನಿ ಬೆಂಗಳೂರದೊಳಗೆ BMTC ಬಸ್ಸಿನೊಳಗೆ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿರುವ ಈ ದೇವತಾ ಮನುಷ್ಯ, ಈ ಕರುನಾಡಿನ ದೀಪ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಕನಸನ್ನು ಹೊತ್ತುಕೊಂಡು ಕೆಸೆಟ್ ಎಕ್ಸಾಮ್ ಅನ್ನು ಬರೆದು ಉತ್ತೀರ್ಣರಾಗಿ ಇವತ್ತು ನಿಮ್ಮೆದುರಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಅವರು ನಿಂತಿದ್ದಾರೆ. ಅವ್ರ ಮೆಸೇಜ್ ಓದಿದ ತಕ್ಷಣ ಐ ಗಾಟ್ ಫುಲ್ ಹ್ಯಾಪಿ. ಎಂತ ಅದ್ಭುತ ಸಾಧಕರ್ರಿ. ಬಸ್ ಕಂಡಕ್ಟರ್ ಆಗಿ ನೋಡ್ರಿ, ನಿಮ್ಗೆ ಗೊತ್ತು ಬಸ್ ಕಂಡಕ್ಟರ್ ಕೆಲಸ ಎಷ್ಟು ಬ್ಯುಸಿ ಆಗಿರ್ತಾರೆ ಅವ್ರು. ಪ್ರತಿಯೊಬ್ಬರಿಗೆ ಟಿಕೆಟ್ ಪ್ರತಿ ಸ್ಟೇಷನ್ ಮೇಲೆ ಹೊಸ ಜನ ಏರ್ತಾರ, ಮತ್ತು ಹಳೆ ಜನ ಇಳಿತಿರ್ತಾರೆ. ಬೆಂಗಳೂರದೊಳಗೆ ಕೆಲಸ ಮಾಡೋದು, ಸೀಟ್ ಅವ್ರಿಗೆ ಕೂಡ್ಲಿಕ್ಕೆ ಜಾಗನೇ ಇರಂಗಿಲ್ರಿ. ಬೆಂಗಳೂರಿಗೆ ನೀವು ಹೋರಿ BMTC ಬಸ್ನೊಳಗೆ ನಿಂತ್ರೆ ಹೀಗೆ ತಿಕ್ಕ ಗರ್ದಿ ಅಷ್ಟು ಬಸ್ಸಿನೊಳಗೆ ರಶ್. ನಾ ಹೇಳ್ತೀನಿ, ಜೀವನದೊಳಗೆ ಇಬ್ಬರೇ, ಒಬ್ರು ಗುರುಗಳು, ಒಬ್ರು ಇವರು ಯಾರು ಕಂಡಕ್ಟರ್ ಇದ್ದವ್ರು. ಮುಂದೆ ಸಾಗ್ರಿ, ಮುಂದೆ ಹೋರಿ ಅನ್ನೋರು ಇವ್ರೊಬ್ರೇ ಬಸ್ ಕಂಡಕ್ಟರ್. ಉಳಿದವರೆಲ್ಲ ಕಾಲು ಹಿಡಿದು ಜೋಗೋ ಮಂದಿನೇ ಅದ್ರಿ. ಮುಂದೆ ಹೋಗಿ ಅನ್ನೋರು ಯಾರು? ಈ ಬಸ್ ಸ್ಟ್ಯಾಂಡ್ ದೊಳಗಿರುವಂತ ಬಸ್ ಕಂಡಕ್ಟರ್ ಸರ್ ಅವರು. ಸೊ ಶಂಕರ್ ಸರ್ ಮಾಡಿದ ಸಾಧನೆ ಅದ್ಭುತ ಸಾಧನೆ. ಇವರು ಮಾಡಿದ ಸಾಧನೆ ನಿಮ್ಗೆಲ್ಲರಿಗೂ ಸ್ಫೂರ್ತಿ ಆಗಲಿ. ಇವರು ಮಾಡಿದ ಸಾಧನೆ ನಿಮ್ಗೆಲ್ಲರಿಗೂ ಒಂದು ಆಶಾ ಕಿರಣವಾಗಲಿ. ನಮ್ಮ BMTCದೊಳಗಿರೋ ಇವ್ರು ಹೇಳಿದ್ರು, ಮೆಸೇಜ್ ಕಳಿಸಿದ್ರು, ದಾನಯ್ಯ ಸರ್ ಅವ್ರು ಮೆಸೇಜ್ ಕಳಿಸಿದ್ದು ನಮ್ಮ ಮೇಡಮ್ ಅವ್ರ ನಂಬರಿಗೆ ಮೆಸೇಜ್ ಕಳಿಸ್ಯಾರ. ನಾನು ಹೇಳ್ತೀನಿ. ಅವರು ತಮ್ಮ DPದೊಳಗ ಗುರು ರಾಘವೇಂದ್ರ ಮುತ್ತವರ ಒಂದು ಫೋಟೋ ಇಟ್ಟಿದ್ದಾರೆ. ರಾಘವೇಂದ್ರ ಮುತ್ತವ್ರದ ಫೋಟೋ ಏನ್ ಬರ್ದಾರ ನೋಡ್ರಿ. ನಾನು ಇದು ತೋರಿಸೋ ಉದ್ದೇಶ, ನೀವು ಅದನ್ನ ಸರ್ ನಮಸ್ಕಾರ ರೀ ಸರ್, ನಾನು ಶಂಕರ್ ಹೊಂಕಳೆ ಅಂತ, ಊರು ಬೆಳಗಾವಿ, ಜಿಲ್ಲೆ ರಾಯಚೂರು,
ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮ 2025ನೇ ಸಾಲಿನ ಕೆಸೆಟ್ ಪರೀಕ್ಷೆಯಲ್ಲಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ 164 ಅಂಕ ಪಡೆದು ಉತ್ತೀರ್ಣಗೊಂಡಿರುತ್ತೇನೆ. ಸದ್ಯ BMTCಯಲ್ಲಿ ನಿರ್ವಾಹಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್. ಗೊತ್ತಾಗ್ಲತ್ತದ್ರಿ. 2022ರಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದೆ. ಕೆಸೆಟ್ ಬರೀಬೇಕು ಮಾಡಬೇಕು ಅನ್ನೋ ಯಾವುದೇ ರೀತಿಯ ಯೋಚನೆ ಇರಲಿಲ್ಲ. ಈ ಪಾಯಿಂಟ್ ನೋಡ್ರಿ ಎಷ್ಟು ಪ್ರಾಮಾಣಿಕವಾಗಿ ಅವ್ರು ಹೇಳ್ಯಾರ. ಕೆಸೆಟ್ ಬರೀಬೇಕು, ಪರೀಕ್ಷೆ ಪಾಸ್ ಆಗಬೇಕು ಅನ್ನೋ ಯೋಚನೆ ಇರಲಿಲ್ಲ. ಸ್ನಾತಕ ಪದವಿ ಪಡೆದ ಮೇಲೆ DED ಅಥವಾ TET ಬರೀಬೇಕು ಅಂತ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಕ್ಲಾಸ್ ನೋಡ್ತಾ ಇರ್ತಿದ್ದೆ. ಅವಾಗ ನಿಮ್ಮ ತರಗತಿಗಳು ಕಣ್ಣಿಗೆ ಬಿದ್ದವು. ನಿಮ್ಮ ತರಗತಿಗಳನ್ನು ನೋಡಿದ ಮೇಲೆ ಇರ್ಲಿ ನೋಡೇ ಬಿಡೋಣ ಅಂತ ಕೆಸೆಟ್ಗೆ ಅರ್ಜಿ ಸಲ್ಲಿಸಿದೆ. ಬಿಡುವಿನ ವೇಳೆಯಲ್ಲಿ ನಿಮ್ಮ ತರಗತಿಗಳನ್ನು ನೋಡ್ತಾ ಇರ್ತಿದ್ದೆ. ಕೊನೆಗೆ ಕೆಸೆಟ್ ಪರೀಕ್ಷೆ ಬರೆದು ಮೊದಲ ಯತ್ನದಲ್ಲಿಯೇ 164 ಅಂಕಗಳನ್ನು ಪಡೆದು ಉತ್ತೀರ್ಣಗೊಂಡಿರುತ್ತೇನೆ. ಇದಾದ ನಂತರ ದಿನಗಳಲ್ಲಿ ನಡೆದ TET ಪರೀಕ್ಷೆಯಲ್ಲೂ ಕೂಡ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಅರ್ಹತೆ ಪಡೆದಿರುತ್ತೇನೆ. ಅದು ಕೂಡ ಮೊದಲ ಯತ್ನದಲ್ಲೇ. ಇದಕ್ಕೆಲ್ಲ ನಿಮ್ಮಂತ ಗುರುಗಳ ಮಾರ್ಗದರ್ಶನ, ಆಶೀರ್ವಾದವೇ ಕಾರಣ. ಯಾವುದೇ ಅಪೇಕ್ಷೆ ಇಲ್ಲದೆ ಮಾರ್ಗದರ್ಶನ ನೀಡುತ್ತಿರುವ ನಿಮಗೆ ಮತ್ತು ನಿಮ್ಮ ನಿಸ್ವಾರ್ಥ ಸೇವೆಗೆ ಕೋಟಿ ಕೋಟಿ ನಮನಗಳು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಇವತ್ತು 14 ಜುಲೈ 2026. ಇವತ್ತು ನಿಮ್ಮ ಮೆಸೇಜ್ ಓದಿ ಅತಿ ಸಂತೋಷವಾಯಿತು ಸರ್ ಅಂತೇಳಿ. ಇನ್ನೂ ಬೆಳೆಯುತ್ತೀರಿ ಸರ್ ಅಂತೇಳಿ. ಈಗ ಅವ್ರಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಆಸೆ ಹುಟ್ಟಿದೆ. ಸೊ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೇ ಆಗುತ್ತೀರಿ. ನಿಮ್ಮಂಥವ್ರು ಆಗ್ಬೇಕ್ರಿ. ನೀವು ಸಾವಿರಾರು ಜನರಿಗೆ ದೀಪ ಹಚ್ಚುವಂತ ದೀಪ ನೀವು. ರವೀಂದ್ರನಾಥ್ ಟಾಗೋರ್ ಅದೇ ಅಂದ್ರು, ಯಾವ ದೀಪ ಉರಿಯುತ್ತದೆಯೋ ಅದೇ ದೀಪ ಇನ್ನೊಂದು ದೀಪಕ್ಕೆ ಬೆಳಕನ್ನು ಹಚ್ಚುತ್ತದೆ, ಬೆಳಕನ್ನು ನೀಡುತ್ತದೆ ಅಂತೇಳಿ. ಯಾವ ದೀಪ ಉರಿಯುತ್ತಾ ಇರುತ್ತದೆಯೋ, ಯಾವ ದೀಪವನ್ನು ಬೆಳಗುತ್ತಾ ಇರುತ್ತದೆಯೋ ಆ ದೀಪ ಇನ್ನೊಂದು ದೀಪಕ್ಕೆ ಬೆಳಗನ್ನು ಕೊಡುತ್ತದೆ. ಸೊ ನಿಮ್ಮಂತ ದೀಪಗಳು ಇನ್ನೊಂದು ದೀಪ ಹಚ್ಚುವ ಶಕ್ತಿ ನಿಮ್ಮ ಹತ್ರ ಇದೆ. ಶಿಕ್ಷಕರಾದವರು, ಗುರುಗಳಾದವರು ಸತತ ಓದುತ್ತಾ ಇರಬೇಕು. ಅಂದಾಗಿ ಇನ್ನೊಬ್ಬರಿಗೆ ನಾವು ಪ್ರೇರಣೆಯನ್ನು ನೀಡಲು ಸಾಧ್ಯ, ಇನ್ನೊಬ್ಬರಿಗೆ ಸ್ಫೂರ್ತಿ ನೀಡಲು ಸಾಧ್ಯ, ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡಲು ಸಾಧ್ಯ, ಇನ್ನೊಬ್ಬರಿಗೆ ಆತ್ಮವಿಶ್ವಾಸ ಹೆಚ್ಚಿಸಲು ಸಾಧ್ಯ, ಇನ್ನೊಬ್ಬರಿಗೆ ದಾರಿ ತೋರಿಸಲು ಸಾಧ್ಯ. ಶಿಕ್ಷಕರಾದವರು, ಗುರುಗಳಾದವರು, ಪ್ರಾಧ್ಯಾಪಕರಾದವರು ಸತತವಾಗಿ ಅಧ್ಯಯನಶೀಲರಾಗಿರಬೇಕು. ಈ ಮಾತನ್ನು ಹೇಳಿದವರು ರವೀಂದ್ರನಾಥ್ ಟಾಗೋರ್ ಸರ್ ಅವರು. ಅದಕ್ಕೆ ಯಾವ ದೀಪ ಸತತವಾಗಿ ಉರಿಯುತ್ತಿರುತ್ತದೆಯೋ ನೋಡ್ರಿ, ದೀಪ ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ನೀಡ್ತಿರ್ತದೆ. BMTC ಒಳಗ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಾ ಇವರು ಪರೀಕ್ಷೆ ಪಾಸ್ ಆಗ್ಯಾರಂದ್ರೆ ಎಷ್ಟು ಗ್ರೇಟ್ ಇರ್ಬಹುದಲ್ರಿ. ಇಲ್ಲಿ ಅಕ್ಕಲ್ಕೋಟದೊಳಗ ಹೋದ ವರ್ಷ ಅವರು ಬಸ್ ಡ್ರೈವರ್ ಸಂಜಯ್ ಅಂತೇಳಿ ಇಲ್ಲೇ ನಮ್ಮ ಹತ್ರನೇ ಇರೋ, ನಮ್ಮ ಮನೆ ಮುಂದ್ಗಡೆ ಇರೋ ಒಬ್ಬ ಹುಡುಗ, ಅನಾಥ ಹುಡುಗ, ಬಹಳ ಬಡವ್ರವ್ರು. ಇಲ್ಲಿ ತೀರ್ಥ ಅಂತೇಳಿ ಒಂದು ಹಳ್ಳಿ, ಅಕ್ಕಲ್ಕೋಟದ ಬಸ್ ಸ್ಟ್ಯಾಂಡ್ದೊಳಗೆ ಬಸ್ ಡ್ರೈವರ್ ಆಗಿ ಅವ್ರು ಕೆಲಸ ಮಾಡ್ತಿದ್ರು. ದಾನಾಯ್ ಸರ್, ನಂದು DED ಆಗಿದೆ ಸರ್, ಮನೆ ಪರಿಸ್ಥಿತಿದೊಳಗೆ ನನ್ನ ನೌಕರಿ ಸಿಗಂಗಿಲ್ಲ ತಿಳ್ಕೊಂಡು ನಾನು ಬಸ್ ಡ್ರೈವರ್ ಆಗಿನಿ ಸರ್, ನಾನು ಏನಾದರೂ ಸಾಧನೆ ಮಾಡ್ಬೇಕು ಸರ್ ಅನ್ಕೊಂಡು ಅವರು ಮಹಾರಾಷ್ಟ್ರ TET ಪರೀಕ್ಷೆನ ಪಾಸ್ ಮಾಡದಂತ ವ್ಯಕ್ತಿ. ಬಸ್ ಡ್ರೈವರ್ ಆಗಿ TET ಪರೀಕ್ಷೆ ಪಾಸ್ ಮಾಡೋದು. ಇವರು ಬಸ್ ಕಂಡಕ್ಟರ್ ಆಗಿ TET ಮೊದಲನೇ ಪೇಪರ್, ಎರಡನೇ ಪೇಪರ್ ಎರಡು, ಅದು ಫಸ್ಟ್ ಅಟೆಂಪ್ಟ್ ಕೆಸೆಟ್ ಎಕ್ಸಾಮ್ ಅನ್ನು ಪಾಸ್ ಮಾಡಿ ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕು ಅನ್ನೋ ಕನಸನ್ನು ಹೊತ್ತಿಕೊಂಡಿದ್ದಾರೆ. ಮತ್ತು ನಮಗೂ ನಿಮಗೂ ಯಾಕೆ ಸಾಧ್ಯ ಇಲ್ಲ ರೀ? ನೀವೆಲ್ಲ ಕೆಸೆಟ್ ಓದುವಂತ ಪ್ರತಿಭಾಶಾಲಿ ವಿದ್ಯಾರ್ಥಿಗಳು. ಯಾವುದೇ ಕಾರಣಕ್ಕೂ ನಿಮ್ಮ ಅಡೆತಡೆಗಳು, ನಿಮ್ಮ ನೋವುಗಳು, ನಿಮ್ಮ ಸಮಸ್ಯೆಗಳನ್ನ ಯಾರೆದುರಿಗೆ ಹೇಳ್ಕೋತ ಹೋಗ್ಬೇಡಿ. ಪ್ರತಿಯೊಬ್ಬರ ಜೀವನದೊಳಗ ಜೀವನ ಎಂಬ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರಿಗೂ ಭಿನ್ನ ಭಿನ್ನವಾದ ಪ್ರಶ್ನೆ ಪತ್ರಿಕೆಗಳು ಬರುತ್ತವೆ. ಆ ಪ್ರಶ್ನೆಗೆ ತಕ್ಕಂತೆ ಉತ್ತರವನ್ನು ಬರೆದು ನಾವು ಉತ್ತೀರ್ಣರಾಗಬೇಕು. ನನ್ನ ಜೀವನದೊಳಗೆ ಸಮಸ್ಯೆಗಳೇ ಬೇರೆ, ನನಗೆ ಸಮಸ್ಯೆ ಹೇಗೆ ಬರ್ತೈತಿ ಅದ್ರ ಪ್ರಕಾರ ನಾನು ಆನ್ಸರ್ ಅನ್ನು ಹುಡುಕ್ತಾ ಇದ್ದೀನಿ. ಹೈಸ್ಕೂಲ್ ಒಳಗೆ ಡ್ಯೂಟಿ ಮಾಡ್ಕೊಂತು, ಮನಿ ಜವಾಬ್ದಾರಿ ಹೊತ್ಕೊಂಡು, ಎಲ್ಲಾ ತ್ರಾಸು ಹೊತ್ಕೊಂಡು ನಾನು ಹೇಗಾದ್ರೂ ಮಾಡಿ ಯೂಟ್ಯೂಬ್ ಮೂಲಕ 4 ಜನರಿಗೆ ನನ್ನ ಕಡೆ ಇರುವಂತ ಅನುಭವಗಳನ್ನು ಹಂಚಿಕೊಳ್ಬೇಕು ಅನ್ನುವ ಪ್ರಯತ್ನ ನಾನಿದ್ದೀನಿ. ನನ್ನ ಸಮಸ್ಯೆಗೆ ನಾನು ತಕ್ಕ ಉತ್ತರ ನಾನು ಹುಡುಕಾಡ್ತಾ ಇದ್ದೀನಿ. ಕೆಲವರು ಅಂತಿರ್ತಾರೆ, ನಾನು ದಾನಾಯ್ ಸರ್ ಪರೀಕ್ಷೆ ಪಾಸ್ ಆಗಿದೆ ಅಂದ್ರೆ ಈ ಸದ್ಯ ನೌಕರಿ ಬಿಟ್ಟು ಈ ಸದ್ಯ ಕ್ಲಾಸ್ ಹೇಳ್ತಿದ್ದೆ ಅಂತ. ಹೌದು, ಕರೆಕ್ಟ್. ಎಲ್ಲರೂ ಇದರಿನ ವ್ಯಕ್ತಿಯ ಸಮಸ್ಯೆ ಬಿಡಿಸಲಿಕ್ಕೆ ಬಹಳ ಸರಳ ಇರ್ತೈತಿ. ಬಟ್ ನಮ್ಮ ಸಮಸ್ಯೆಗೆ ಉತ್ತರ ನಾವು ಹುಡುಕೋದು ಬಹಳ ಕಷ್ಟ.
ಇನ್ನೊಬ್ರ ಪ್ರಶ್ನೆ ನಾವು ಸಹಜವಾಗಿ ನಾವು ಬಿಡಿಸಲ್ಕ್ ಹೋಗ್ತೀವಿ, ಹಾಗಲ್ಲ. ಇನ್ನೊಬ್ರ ಪ್ರಶ್ನೆಯನ್ನ ನೀವು ಸಹಜವಾಗಿ ಬಿಡಿಸಲ್ಕ್ ಹೋಗ್ಬೇಡ್ರಿ. ನಿಮ್ಮ ಪ್ರಶ್ನೆಗಳನ್ನ ನೀವು ಬಿಡಿಸ್ರಿ. ನಿಮ್ಮ ಜೀವನದ ಪ್ರಶ್ನೆ ಪತ್ರಿಕೆನೇ ಭಿನ್ನವಾಗಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ನೀವು ಹುಡುಕಬೇಕು. ಬಸ್ ಕಂಡಕ್ಟರ್ ಆಗಿ ಅವರ ಸಮಸ್ಯೆಯನ್ನ ಅವರು ಬಗೆಹರಿಸ್ಕೊಂಡು ಮನೆಯ ಜವಾಬ್ದಾರಿ ಹೊತ್ಕೊಂಡು ಕೆಸೆಟ್ ಪರೀಕ್ಷೆ ಪಾಸ್ ಆಗಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವ ಕನಸನ್ನು ಅವ್ರು ಕಂಡಿಲ್ಲವೇ? ನಮ್ಮ ಸಮಸ್ಯೆಗಳನ್ನ ನಾವು ಯಾಕೆ ಹೇಳ್ಕೊತ ಕೊಡ್ಬೇಕು? ಯು ಹ್ಯಾವ್ ಟು ಫೈಂಡ್ ಔಟ್ ಯುವರ್ ಓನ್ ಆನ್ಸರ್ಸ್ ಅಬೌಟ್ ಯುವರ್ ಓನ್ ಕ್ವಶನ್ ಪೇಪರ್. ಯುವರ್ ಕ್ವಶನ್ ಪೇಪರ್ ಇಸ್ ಡಿಫರೆಂಟ್, ಯುವರ್ ಲೈಫ್ ಸ್ಟೋರಿ ಇಸ್ ಡಿಫರೆಂಟ್, ಯುವರ್ ಪ್ರಾಬ್ಲಮ್ಸ್ ಆರ್ ಡಿಫರೆಂಟ್, ಯುವರ್ ಅಪ್ರೋಚ್ ಶುಡ್ ಬಿ ಡಿಫರೆಂಟ್. ಆ ಪ್ರಶ್ನೆಗೆ ತಕ್ಕಂತೆ ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಆನ್ಸರ್ ಅಂಡ್ ಯು ಹ್ಯಾವ್ ಟು ಸಾಲ್ವ್ ಯುವರ್ ಪ್ರಾಬ್ಲಮ್ಸ್. ಡೋಂಟ್ ಕಾಪಿ ಮೈ ಆನ್ಸರ್, ಡೋಂಟ್ ಕಾಪಿ ಅದರ್ಸ್ ಆನ್ಸರ್. ಇನ್ನೊಬ್ಬರ ರೀತಿ ನೀವು ಆನ್ಸರ್ನ ಬರೆಯೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ರೈಟ್ ಯುವರ್ ಸೆಲ್ಫ್. ಅದಕ್ಕೆ ಯಾವುದೇ ಪ್ರಾಬ್ಲಮ್ಗಳನ್ನ ದಯವಿಟ್ಟು ಹೇಳ್ಕೊತ ಕೂಡಬೇಡ್ರಿ. ನಿಮ್ಮ ಪ್ರಾಬ್ಲಮ್ಸ್ ಅನ್ನ ನಿಮ್ಮ ಮನೆಯೊಳಗನೆ, ನಿಮ್ಮ ಮನುಷ್ಯನೊಳಗೆ, ಅದಕ್ಕೆ ಮನುಷ್ಯನೊಳಗಿತ್ತಂದ್ರೆ ಆ ಪ್ರಾಬ್ಲಮ್ಸ್ ಹೊರಗೆ ತೆಗೆದು ಗಂಟು ಕಟ್ಟಿ ಹೊರಗಿಟ್ಟು ಬಿಡ್ರಿ. ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್, ವರ್ಕ್ ಹಾರ್ಡ್ ಅಂಡ್ ಗೆಟ್ ದ ಸಕ್ಸಸ್. ಬಿಡುವಿನ ಸಮಯದೊಳಗೆ ಅವ್ರು ವಿಡಿಯೋ ನೋಡ್ಕೊಂತಿದ್ರಂತ ನಮ್ಮ ಶಂಕರ್ ಸರ್ ಅವರು. ಬೆಂಗಳೂರದೊಳಗೆ ಇದ್ಕೊಂಡು ಡ್ಯೂಟಿ ಮಾಡ್ಕೊಂತ ವಿಡಿಯೋ ಯಾವಾಗ ನೋಡಿದ್ರಿ ಪುಣ್ಯಾತ್ಮ? ನೋಡ್ರಿ, ಅದೇ ಹೇಳಲ್ಲ, ಯಾರಿಗೆ ಹಸಿವಿದೆಯೋ ಆತ ಮಾತ್ರ ಅನ್ನಕ್ಕಾಗಿ ಹುಡುಕಾಟ ಮಾಡುತ್ತಾನೆ. ಹಸಿವು ಐತಿ ಅವ್ರಿಗೆ, ಅದಕ್ಕೆ ಅವ್ರು ರೊಟ್ಟಿ ಎಲ್ಲಿ ಸಿಗ್ತೈತಿ ಅಕ್ಕಲ್ಕೋಟದೊಳಗೆ ರೊಟ್ಟಿ ತಗೊಂಡು ಅವ್ರು ಊಟ ಮಾಡಿ ಅವ್ರು ಪರೀಕ್ಷೆ ಪಾಸ್ ಮಾಡಿದ್ರು. ಒಬ್ಬೊಬ್ರು ಮನೆಯೊಳಗೆ ಎಲ್ಲಾನೇ ಇರ್ತೈತಿ, ಊಟ ಮಾಡ್ಬೇಕ, ಹಸಿವು ಆಗ್ಬೇಕಲ್ಲ, ಹಸಿವಿನೇ ಇರಂಗಿಲ್ಲ. ಹಸಿವು ಇರ್ಲಿಲ್ಲ ಅಂದ್ರೆ ಎಷ್ಟು ಮೃಷ್ಟಾನ್ನ ಭೋಜನ ತಂದು ಕೊಟ್ರು ಆತ ಊಟ ಮಾಡೋದಿಲ್ಲ. ಸೊ ಪ್ಲೀಸ್, ನಿಮಗೆ ಹಸಿವೆ ಆಗಿತ್ತಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ಯುವರ್ ಅನ್ನ, ಯು ಹ್ಯಾವ್ ಟು ಫೈಂಡ್ ಔಟ್ ಯುವರ್ ಓನ್ ವಾಟರ್ಸ್. ನಿಮ್ಗೆ ನೀರಡಕ್ಕಾಗಿತ್ತಂದ್ರೆ ನೀವು ನೀರು ಕುಡಿತೀರಿ. ನಿಮ್ಗೆ ಒಯ್ದು ನಾನು ಕೆರಿ ಒಯ್ದು ದಂಡ್ಯಾಗಿ ನಿಂದಿಲ್ಸೀನಿ, ನೀರು ಕುಡಿ ತಮ್ಮ, ನೀರು ಕುಡಿ ತಂಗಿ, ನೀರು ಕುಡಿ ಅಣ್ಣ ಅಂದ್ರೆ ನೀವು ನೀರೇ ಕುಡಿಲಿಲ್ಲ ಅಂದ್ರೆ ಮುಂದಿನ ನನ್ನ ಕರ್ತವ್ಯ ಐತಿ. ನೀರು ಸುಮಾರು ಆಯ್ತು ಅಥವಾ ನಿನಗೆ ನೀರಡಕ್ಕಾಗಿಲ್ಲ, ಅಥವಾ ನೀರಡಕ್ಕಾದ್ರೂ ನೀರು ಯಾಕೆ ಕುಡಿತಾ ಇಲ್ಲ, ನೀರಿನೊಳಗೆ ಏನು ಹೊಲಸಾಯ್ತೋ ಅಥವಾ ನೀರು ಸುಮಾರದವೋ ಅಥವಾ ನೀರಿನೊಳಗೆ ಏನಾದ್ರೂ ಕ್ರಿಮಿಕೀಟಗಳು ಬಿದ್ದವೋ ಅಥವಾ ನಿನ್ನ ನಾಲಿಗೆಗೆ ಏನ್ ತ್ರಾಸ ಆಗ್ಯದ ಅನ್ನೋದು ಫೈಂಡ್ ಔಟ್ ಮಾಡೋ ಕೆಲಸ ಒಬ್ಬ ಗುರುವಿನ ಇರ್ತೈತಿ. ಸೊ ನೀವು ನನ್ನ ಗುರುವಾಗಿ ನನಗೆ ನಂಬಿದ್ದೀರಿ ಅಂದ್ರೆ ಎಸ್, ಐ ಆಮ್ ರೆಡಿ ಟು ಟೆಲ್ ಎವ್ರಿಥಿಂಗ್ ವಾಟ್ ಐ ಹ್ಯಾವ್. ನನ್ನ ಕಡೆ ಎಷ್ಟೈತಿ ಅದನ್ನ ಮನಸ್ಸಿನಿಂದ ಇಡೀ ಕರ್ನಾಟಕದ ವಿದ್ಯಾರ್ಥಿ ಬಳಗಕ್ಕೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಎಷ್ಟು ಹಂಚಿಕೊಳ್ಳುತ್ತಿದ್ದೇನೆ ಅಷ್ಟು ನಾನು ಬೆಳೆಯುತ್ತಿದ್ದೇನೆ, ಅಷ್ಟು ನನ್ನ ಆತ್ಮವಿಶ್ವಾಸ ಕೂಡ ಹೆಚ್ಚುತ್ತಾ ಹೊರಟಿದೆ. ಸೊ ಹೀಗಾಗಿ ಶಂಕರ್ ಸರ್, ನಿಮಗೆ ಇಲ್ಲಿಂದನೇ ತುಂಬು ಹೃದಯದ ಹಾರ್ದಿಕ 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 ಅಭಿನಂದನೆಗಳು, ಶುಭಾಶಯಗಳು. ನೀವು ಬೆಳೆಯರಿ, ಇನ್ನೂ ಎತ್ತರಕ್ಕೆ ಬೆಳೆಯರಿ ಅನ್ನುವ ಮಾತಿನೊಂದಿಗೆ 451 ಸ್ಟೂಡೆಂಟ್ ಶುಭ ಅಂಕಿಯೊಂದಿಗೆ ನಿಮ್ಮ ಕತೆ ಹೇಳಿ ನನಗಂತೂ ಬಹಳ ಸ್ಫೂರ್ತಿ ಬಂತು ನೋಡಿ ಸರ್. ನಿಮ್ಮ ಜೊತೆಗೆ ಮಾತಾಡಿಲ್ಲ ನಾನು, ಮೇಡಮ್ ಅವರು ಬರೇ ಮೆಸೇಜ್ ನೋಡಿ ನಮ್ಮ ಮೇಡಮ್ ಅವ್ರ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರಿ. ಭಾಳ ಗ್ರೇಟ್ ಸರ್. ನಿಮ್ಮದು ದೊಡ್ಡ ಮಾತು ರೀ ಸರ್. ಇದಕ್ಕೆಲ್ಲ ನಿಮ್ಮಂತ ಗುರುಗಳ ಮಾರ್ಗದರ್ಶನ, ಆಶೀರ್ವಾದ, ನಮ್ಮ ಆಶೀರ್ವಾದ ಇಲ್ಲ ರೀ, ನಿಮ್ಮ ತಂದೆ ತಾಯಿಯರ ಆಶೀರ್ವಾದ, ದೇವರ ಆಶೀರ್ವಾದ, ನನ್ನ ಶುಭಾಶಯ ನಿಮ್ಮ ಜೊತೆಗಿದೆ. ಇನ್ನೂ ಬೆಳೆಯುತ್ತೀರಿ ಸರ್ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೆ. ಸಹಾಯಕ ಪ್ರಾಧ್ಯಾಪಕ ಮಾಡುವ ಆಶೆ ಇದೆ ಸರ್, ನಿಮ್ಮಿಂದ ಒಂದು ಮಾರ್ಗದರ್ಶನ ಬಯಸುತ್ತೇನೆ ಅಂತ ಹೇಳಿದ್ದಾರೆ. ಖಂಡಿತ ಸರ್, ನಿಮ್ಮಂತವ್ರಿಗೆ ಮಾರ್ಗದರ್ಶನ ಮಾಡಲಿಲ್ಲ, ನಿಮ್ಮಂತವ್ರಿಗೆ ದಾರಿ ಹೇಳಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಹೇಳ್ಬೇಕು ಸರ್? ಮಾಡುವ ಮನಸ್ಸು ಯಾರಿಗಿದೋ ಅಂಥವ್ರ ಜೊತೆ ನಾವು ಮಾತಾಡಬೇಕು, ಅಂಥವ್ರ ಜೊತೆಗೆ ನಾವು ಮಾರ್ಗದರ್ಶನ ಮಾಡಬೇಕು, ಅಂಥವ್ರಿಗೆ ನಾವು ಸ್ಫೂರ್ತಿಯನ್ನು ಕೊಡಬೇಕು. ಮಾಡ್ಲಾರ ಮನುಷ್ಯಗೆ ಎಷ್ಟು ನಿಂತು ಹೊಯ್ಕೊಂಡ್ರೆ ಅವ್ ಮಾಡಂಗಿಲ್ಲ, ಅವ್ನಿಗೆ ಎಷ್ಟು ತಂದು ಕೊಟ್ರು ಅವನು ಮಾಡಂಗಿಲ್ಲ. ಯಾಕಂದ್ರೆ ನಾ ಹೇಳಿನಲ್ಲ, ಕಿಚ್ಚು ನಿಮ್ಮ ಮನುಷ್ಯನೊಳಗೆ ಹುಟ್ಟಬೇಕು. ಯು ಹ್ಯಾವ್ ದ ಮೋಟಿವೇಶನ್. ಐ ಆಮ್ ದ ಎಕ್ಸ್ಟರ್ನಲ್ ಮೋಟಿವೇಶನ್. ನಾನು ಹೊರಗಿನ ಮೋಟಿವೇಶನ್ ಕೊಡುವಂತ ವ್ಯಕ್ತಿ ಆಗಿರ್ಬೋದು, ಬಟ್ ನಿಮ್ಮ ಮನುಷ್ಯನೊಳಗೆ ಬರ್ಬೇಕಲ್ಲ, ನಾನು ಮಾಡಬೇಕು, ನಾನು ಸಾಧನೆ ಮಾಡಬೇಕು, ನಾನು ಬೆಳಿಬೇಕು, ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನುವ ಇಂಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕರೀತಾರೆ. ಅಂತರಾತ್ಮದಿಂದ ಮೋಟಿವೇಶನ್ ಹೊರಗೆ ಬಂದಾಗ ನೀವು ಬೆಳೆಯುತ್ತೀರಿ. ನಾವಂತೂ ಹೊರಗಿನ ನಾವು ಮೋಟಿವೇಶನ್ ಮಾಡಕ್ಕೆ ರೆಡಿ ಇದ್ದೀವಿ, ನಾವು ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದೀವಿ, ನಾವು ಬೆಂಬಲಕ್ಕೆ ನಾವು ನಿಂತೀವಿ. ಬಟ್ ಅವರ್ ಬೆಂಬಲ ಈಸ್ ಟೆಂಪರರಿ, ಅವರ್ ಸಪೋರ್ಟ್ ಈಸ್ ನಾರ್ಮಲ್, ಅವರ್ ಸಪೋರ್ಟ್ ಈಸ್ temporary, but your inner intention is strong, your internal intention is permanent. So ಒಳಗಿನ ಒಂದು ಕಿಚ್ಚನ್ನ ಹೊರಗೆ ತೆಗೆದು ತಾವೆಲ್ಲರೂ ಬೆಳಿಬೇಕು ಅನ್ನುವ ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ. ಹೆಂಗದಮ್ಮ, ಹೆಂಗ್ ಪಾಸ್ ಆಗ್ಯಾರ ಅವರು? ಬಸ್ ಅಣ್ಣ ಬಸ್ ಕಂಡಕ್ಟರ್ ರಜನಿಕಾಂತನವ್ರು ಇದ್ರು, ಗೊತ್ತದ ಹೀರೋ ರಜನಿಕಾಂತ್, ಅವರು ಬಸ್ ಕಂಡಕ್ಟರ್. ರಜನಿಕಾಂತ್ ಸರ್ ಈಗ ದೊಡ್ಡ ಸೂಪರ್ ಸ್ಟಾರ್ ಆಗ್ಯಾರ ಅವ್ರು.
ತಮಿಳ್ನಾಡು ಹೀರೋ. ಓಕೆ, ಧನ್ಯವಾದ ರೀ ಸರ್.